ಅಧಿಕಾರಿಗಳು ಯಾವ ರೀತಿಯಾಗಿ ಅಸಡ್ಡೆ ತೋರಿಸ್ತಾರೆ, ತಮ್ಮ ಕೆಲಸದ ಮೇಲೆ ನಿಷ್ಕಾಳಜಿಯನ್ನು ತೋರಿಸ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಯಾಕೆಂದರೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಚಿಟಕೊಪ್ಪ ತಾಲೂಕಿನಲ್ಲಿ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಹಾಗೂ ಆಡಳಿತಾಧಿಕಾರಿಗಳು ತಾಲೂಕಾ ಪಂಚಾಯತ್ ಚಿಟಕೊಪ್ಪ ಇವರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಈ ಒಂದು ಸಭೆಯಲ್ಲಿ ನೂರಾರು ಸಮಸ್ಯೆಗಳು ಇವೆ. ಚಿಟಕೊಪ್ಪ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿವೆ. ಇವುಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುತ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳು ಅಲ್ಲಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಧ್ಯಾನವನ್ನು ಕೊಡೋದು ಬಿಟ್ಟು ಮೊಬೈಲ್ನಲ್ಲಿ ನಿರತರಾಗಿರೋದು ಕಂಡು ಬಂದಿದೆ. ಇನ್ನು ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಮೊಬೈಲ್ ಹೊತ್ಕೊಂಡು ಕೂತಿದ್ರೆ ಸಮಸ್ಯೆಗಳ ಬಗ್ಗೆ ಅರಿವಾಗೋದು ಯಾವಾಗ? ಯಾವ ಸಮಸ್ಯೆಗಳು ಹೇಗಿವೆ, ತಮ್ಮ ತಾಲೂಕಾದಲ್ಲಿ ತಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಯಾವ ರೀತಿ ಸಮಸ್ಯೆ ನಡೀತಾ ಇದೆ ಅನ್ನೋದು ಅಧಿಕಾರಿಗಳು ಇದೇ ಕಾರಣಕ್ಕೆ ಗೊತ್ತಾಗ್ತಿಲ್ಲ. ತಾಲೂಕಾ ಅಧಿಕಾರಿಗಳು ತಾಲೂಕಾ ಪಂಚಾಯತ್ನಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ. ಇನ್ನು ಇಲ್ಲಿರ್ತಕ್ಕಂಥ ಸಭೆಗೆ ಹಾಜರಿರ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ ಅವರು ಮೊಬೈಲ್ ನೋಡೋದ್ರಲ್ಲಿ ಬಿಜಿ ಆಗಿದ್ದಾರೆ. ಇನ್ನು ಮೊಬೈಲ್ ನೋಡೋದ್ರಲ್ಲಿ ಬಿಜಿ ಆಗಿದ್ದಾರೆ. ಇನ್ನು ಇಲ್ಲಿ ಅಧಿಕಾರಿಗಳು ಯಾವ ರೀತಿ ಸಭೆ ಆಯಿತು, ಸಭೆಯಲ್ಲಿ ಏನೇನು ಚರ್ಚೆ ಆಗಿದ್ದಾವೆ ಇದ್ರ ಬಗ್ಗೆ ಒಂದು ವಿವರ ಇದೆ, ನೋಡ್ಕೊಂಡು. ಸಭೆಯಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಮಾಹಿತಿಯನ್ನ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಸಭೆಯ ಗಂಭೀರ ಚರ್ಚೆ ನಡೆಯುವ ಕೂಡ ಕೆಲ ಅಧಿಕಾರಿಗಳು ಫೋನಿನಲ್ಲಿ ಬ್ಯುಸಿ ಆಗಿರುವುದು ಕಂಡು ಬಂದಿದೆ. ಮತ್ತೇನ ಮೇಜರ್ ಇಶ್ಯೂ ಇದ್ರೆ ಹೇಳಿ, ನಾವು ಎಲ್ಲ ಮೇಜರ್ ಅಂದರೆ ಸರ್ ನಮಗೆ ಮೇಜರ್ ಸರ್ ದಯವಿಟ್ಟು ಮೇಡಮ್ ಅವರಿಗೆ ಮಕ್ಕಳು ಎಲ್ಲ ಪಂಚಾಯತಿಂದ ಸರ್ ಪ್ರತಿ ತಿಂಗಳು ಒಂದು ಸ್ವಲ್ಪ ಈ ಬಾಲ್ಯ ವಿವಾಹಗಳು ಒಂದು ಅನಂತರೈಸ್ ಕೇಸ್ ಕೂಡ ಆಗ್ತಿದ್ದಾರೆ ಸರ್. ಆ ರೀತಿಯಾಗಿರ್ತಕ್ಕಂಥ ಈಗಾಗಲೇ ಮನೆ ಶಾಪುರ ಘಟನೆ ಆಗಿ ಈ ಕಡೆ ಆಗ್ತಿದೆ ಸರ್. ಅದೆಲ್ಲ ಜಾಸ್ತಿ ಸರ್ ಮೇಜರ್. ಅದೇ ಸರ್ ದಂಡ ಜಾಸ್ತಿ ಹೊಸ ಸ್ವಲ್ಪ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ನಮ್ಮ. ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡುವುದು ಅತಿ ಅವಶ್ಯಕತೆ ಇದೆ ಎಂದರು. ಸರ್ಕಾರದ ವಸತಿ ನಿಲಯಗಳ ಸಮಸ್ಯೆ ಸಭೆಯ ಗಮನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಂದರು. ಸಭೆಯಲ್ಲಿ ಆರೋಗ್ಯ ಇಲಾಖೆ ಡಾಕ್ಟರ್ ಸೈಯದ್ ಜುಬೇರ್ ಚಿಟಕೊಪ್ಪ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಸಮಸ್ಯೆ ಬಗ್ಗೆ ಸಭೆಯ ಗಮನಕ್ಕೆ ತಂದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಯಿತು. ತೋಟಗಾರಿಕೆ ಇಲಾಖೆ, ಕಾರ್ಮಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪಶುಸಂಗೋಪನೆ, ಅರಣ್ಯ ಇಲಾಖೆ ಸೇರಿದಂತೆ ಇತರ ಇಲಾಖೆ ಪ್ರಗತಿ ಕುರಿತು ಚರ್ಚಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಈ ಒಂದು ಸಭೆಯಲ್ಲಿ ಹಾಜರಾಗಿದ್ದರು. ವಿದ್ಯಾಸಾಗರ್, ಆರ್ಜೆ 32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಬಜೆಟ್ ವಿಚಾರದಾಗ ಪೆಂಡಿಂಗ್ ಮಾಡೋದು ಸರ್ ಮತ್ತೆ ಬಿಲ್ ಮಾಡಿದ್ದೀನಿ ಸರ್. ಇದು ಆಗಸ್ಟ್ ಎಂಡಿಂಗ್. ಹಾಂ ಸರ್, ಈಗ ಯಾರು ಅಂಗನವಾಡಿ ಕಾರ್ಯಕ್ರಮ ಅಷ್ಟು ಅಪ್ ಟು ಡೇಟ್ ಇದೆಯಲ್ಲ? ಹಾಂ ಸರ್, ಅಪ್ ಟು ಡೇಟ್ ಇದೆ. ಎಲ್ಲಿ ತನಕ ಮಾಡಿದ್ದೀವಿ? ಈಗ ಹಿಂದೆ ಸರ್ ನಮ್ಮದು ಆಗಸ್ಟ್ ಒಳಗೆ ಕ್ಲಿಯರ್ ಆಗಿದೆ ಸರ್. ಈಗ ಮೊನ್ನೆ ಹೊಸದಾಗಿ ನೇಮಕ ಆಗ್ತಿದ್ದು ಇವತ್ತು ನಾವು ಅಪ್ಡೇಟ್ ಮಾಡಿದ್ದೀವಿ ಸರ್. ನಾಳೆ ನಾಲ್ಕು ವರ್ಷ ಕಚೇರಿ ವ್ಯವಸಾಯ ಕಚೇರಿ ಬರ್ತಾ ಇಲ್ಲ ಸರ್ ನಮ್ಗೆ ಸರ್. ಅದು ಅದಕ್ಕೆ ಇನ್ಕ್ಲೂಡಿಂಗ್ 1 ವರ್ಷ ಮಾಡ್ತೀವಿ ಸರ್. ಅದಕ್ಕೂ ಮತ್ತು ಬಳಿಯೋದು ಸರ್ ಅದಕ್ಕೆ SNP ಪೆಂಡಿಂಗ್ ಇಟ್ಟಿರಲ್ಲ ಇಷ್ಟೆಲ್ಲ 19 ಲಕ್ಷ ಪೆಂಡಿಂಗ್ ಇದೆ. ಮಾಡಿದೆ ಸರ್. ಅಂದರೆ ಸರ್ ಬಿಲ್ ಮಾಡಿದೆ ಸರ್. ಬಿಲ್ ಮಾಡಿದೆ. ಸಭೆಯ ಉದ್ದೇಶ, ಸೂಚನೆ, ಸಲಹೆ ಏನೇನಂತ? ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಚಿಟಕೊಪ್ಪ TPಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ನಾವು 3 ತಿಂಗಳ ಅವಧಿಯಲ್ಲಿ ಏನೇನು ಪ್ರಗತಿ ಆಗಿದೆ ಈ ಮುಂಚೆನೂ ಕೂಡ ನಡೆಸಿದ್ದೀವಿ. ಅಲ್ಲಿ ನಾವು ವಿಷಯ ಚರ್ಚೆಯನ್ನು ಮಾಡಿದ್ದೀವೋ ಅವುಗಳು ಎಷ್ಟು ಮಟ್ಟಿಗೆ ಪ್ರಗತಿ ಆಯಿತು ಮತ್ತು ಯಾವ ರೀತಿ ಅದು ಫಲಪೂರ್ವಕವಾಗಿ ಹೊರಗೆ ಬರ್ತಾ ಇದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸಾಕಷ್ಟು ವಿಷಯಗಳ ಚರ್ಚೆ ಆದವು. ನಾವು ಹೇಳೋದಿಷ್ಟೇ, ಎಲ್ಲ ನಮ್ಮ
ಅಧೀನ ಅಧಿಕಾರಿಗಳಿಗೆ ಅಥವಾ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಎಲ್ಲರಿಗೂ ಹೇಳೋದಿಷ್ಟೇ, ನಾವು ಏನೆಲ್ಲ ಯೋಜನೆಗಳು ಜಾರಿಗೆ ತರ್ತಾ ಇದೆಯೋ ಗ್ರೌಂಡ್ ಲೆವೆಲ್ ಇರ್ತಕ್ಕಂಥ ಪಿ ಡಿ ಒಸ್ಗಳಿರ್ಬೋದು, ಸೆಕ್ರೆಟರಿಗಳಿರ್ಬೋದು, ಬಿಲ್ ಕಲೆಕ್ಟರ್ಸ್ ಇರ್ಬೋದು, ಅಥವಾ ನಮ್ಮ ಟಿ ಪಿ ಅಧಿಕಾರಿಗಳಿರ್ಬೋದು, ನಾವೆಲ್ಲರೂ ಸೇರಿಕೊಂಡು ಒಂದು ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಸಮನ್ವಯತೆ ಸಹಕಾರ ಅಂತಕ್ಕಂಥದ್ದು ಆಯಾ ಇಲಾಖೆಗಳು ಪರಸ್ಪರ ಮಾತಾಡ್ಕೊಳ್ಬೇಕು. ನಾವು ಒಬ್ಬರೇ ಮಾಡ್ತೀವಿ ಅಂದ್ರೆ ಆಗಲ್ಲ. ಈಗ ನಾವು ಚರ್ಚೆ ಮಾಡಿದ್ವಿ, ಮೈನರ್ ಇರಿಗೇಷನ್ ಆಗಲಿ, PRD ಆಗಲಿ, RWS ಆಗಲಿ ಅಥವಾ ಅಗ್ರಿಕಲ್ಚರ್ ಆಗಲಿ, ಇವರೆಲ್ಲರೂ ಒಬ್ರಿಗೊಬ್ಬರು ನಾವು ಸಹಕಾರ ಮಾಡ್ಕೊಂಡು ಅದರಲ್ಲಿ ಒಂದು ಸ್ಕೀಮಿಗೆ ಮತ್ತೊಂದು ಇಲಾಖೆಗೆ ಸಂಬಂಧಪಟ್ಟಿರ್ತದೆ. ಆ ರೀತಿ ನೀವು ಇಂಟರ್ನಲ್ಲಿ ಮಾತಾಡಿಕೊಂಡು ಯೋಜನೆಗಳನ್ನು ಜನರಿಗೆ ಮುಟ್ಟೋ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಸಭೆಯಲ್ಲಿ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲರಿಗೂ.